we will reveal this, okay? And this surprise is Ananyake ಮತ್ತೆ ಋತುಗೆ ಸರ್ಪ್ರೈಸ್. This is our plan, okay? And the surprise is ನಮ್ದು ಎಲ್ರದ್ದು ಬ್ಯಾಕ್ ಟು ಬ್ಯಾಕ್ ಬರ್ಡೇಸ್ ಕೈಸ. ಅನನ್ಯದು 25th ಇರುತ್ತೆ, 25th, ನಂದು 27th, ಮುದ್ದು 28th. ಅದೆಲ್ಲ ಎತ್ತಿಡ ಅನನ್ಯ ಇದನ್ನೇ ತೋರಿಸ್ತಿದ್ದಾಳೆ ಗೈಸ್, ಇದೆಲ್ಲ ಬೇಕಂತ. ಇದು ಮಾಮ ಮನೆ ಗೃಹ ಪ್ರವೇಶಕ್ಕೆ ಹೋದಾಗ ತಗೊಂಡೋಗಿದ್ದದೆಲ್ಲ. ಅನನ್ಯ ಪ್ಯಾಕಿಂಗ್ ಆಗಿದೆ ನೋಡಿ, ಇದು ಪ್ಯಾಕಿಂಗ್ ನಡೀತಿದೆ ಆಯ್ತಾ. ನಾನು ಇವಾಗ ಏನು ಡಿಸೈಡ್ ಮಾಡಿದ್ದೀನಿ ಅಂತ ಅಂದರೆ, ಇದು ಎರಡರಲ್ಲಿ ಒಂದು ತೊಗೋಬೇಕು. ಐ ಆಮ್ ಕನ್ಫ್ಯೂಸ್ ಯಾವ್ದು ತೊಗೊಳ್ಳಿ. Guys, welcome back to my YouTube channel and welcome back to another series. ಆ ಸೀರೀಸ್ ಏನು ಅನ್ನೋದನ್ನು ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ. ವೆಯ್ಟ್ ಕ್ಯಾಮ್ರಾ ಯಾಕೋ ಬ್ಲರ್ ಕಾಣಿಸ್ತಿದೆಯಾ? ನೀವೆಲ್ಲರೂ ನೋಡಿರ್ತೀರಾ, ನಾನು ಈ ಬ್ರೇಕ್ ತೊಗೊಂಡಿದ್ದಲ್ಲ ಸ್ವಲ್ಪ ದಿನ, ಅದು ಹಿಂದೆದಲ್ಲಿ ನಾನು ಒಂದು ವ್ಲಾಗ್ ಮಾಡಿದ್ದೆ, ಗೆಸ್ ದಿ ಸರ್ಪ್ರೈಸ್ ಅಂತ ಹೇಳಿ. ಅನನ್ಯ ಮತ್ತು ಋತುಗೊಂದು ಪುಟ್ಟು ಸರ್ಪ್ರೈಸ್ ಇದೆ ಅಂತ ಹೇಳಿ. ಆ ಸರ್ಪ್ರೈಸ್ ಬಗ್ಗೆ ಅವ್ರಿಗೆ ರಿವೀಲ್ ಮಾಡಿದಾಗ ನಾನೊಂದು ವ್ಲಾಗ್ ಮಾಡಿದ್ದೆ. ಬಟ್ ಆ ವ್ಲಾಗ್ ನಾನು ಆ ಟೈಮಲ್ಲಿ ನನಗೆ ಬ್ರೇಕ್ ತೊಗೊಂಡಿದ್ದ ಟೈಮಲ್ಲಿ ನಾನು ಅಪ್ಲೋಡ್ ಯಾವುದೂ ಮಾಡಿಲ್ಲದೆ ಹೋಗಿದ್ದ ಕಾರಣ ಆ ವ್ಲಾಗ್ಸ್ ಯಾವುದೂ ಇಲ್ಲ. ಇವಾಗ ನಾನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಸೊ ಅವರಿಗೆ ಆ ಸರ್ಪ್ರೈಸ್ ಏನು ಅನ್ನೋದನ್ನು ಹೇಳಿದ್ದೀನಿ, ಓಕೆ? ದೇ ಆರ್ ಮೋರ್ ಎಕ್ಸೈಟೆಡ್, ಓಕೆ? ಆ್ಯಂಡ್ ಆ ಸರ್ಪ್ರೈಸ್ ಏನು ಅನ್ನೋದನ್ನು ಆದಷ್ಟು ಬೇಗ ಇದೇ ವ್ಲಾಗಲ್ಲಿ ನಿಮಗೆ ಕೂಡ ನಾನು ಹೇಳ್ತೀನಿ ಏನನ್ನೋದೇ ಈ ವ್ಲಾಗ್. ಆ್ಯಂಡ್ ವಿ ಆರ್ ಸೋ ಎಕ್ಸೈಟೆಡ್ ಗೈಸ್. ಆ್ಯಂಡ್ ಅನನ್ಯ ಒಳಗಡೆ ಅವಳಿನೋ ಬ್ಯುಸಿ ಇದ್ದಾಳೆ, ಅದರ್ವೈಸ್ ನಾನು ಅವಳನ್ನ ಕರ್ಕೊಂಡು ಹೇಳ್ತಿದ್ದೆ ಅವಳ ಜೊತೆನೆ. ಓಕೆ, ಲೆಟ್ಸ್ ಕಂಟಿನ್ಯೂ ದಿಸ್ ವ್ಲಾಗ್. ಇದೆಲ್ಲ ಈ ಕಂಪ್ಲೀಟ್ ವ್ಲಾಗ್ ಅದೇ ಆಗಿರುತ್ತೆ. ಆ್ಯಂಡ್ ಬನ್ನಿ ಅನನ್ಯನ ಮಾತಾಡ್ಸೋಣ. ಅಮ್ಮ ಎಲ್ಲರೂ ಇದ್ದಾರೆ, ಎಲ್ಲರೂ ಮಾತಾಡ್ಸೋಣ. ಅನ್ಕಮ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಇವತ್ತು ನಮ್ಮ ದೊಡ್ಡಮ್ಮ ಇದ್ದಾರೆ ಗೈಸ್. ನಮ್ಮ ಮಾವ ಮನೆ ಗೃಹ ಪ್ರವೇಶ ಮುಗಿಸ್ಕೊಂಡು ನಾನು ಅವತ್ತು ಸ್ಟೇ ಆಗಿ ನೆಕ್ಸ್ಟ್ ಡೇ ಈವ್ನಿಂಗ್ ಬಂದಿದ್ದು ನಾವು. ನಮ್ಮ ದೊಡ್ಡಮ್ಮನೂ ಕೂಡ ನಮ್ಮ ಜೊತೆ ಕರ್ಕೊಬಂದಿದ್ವಿ. ಅವರು ಇದ್ದಾರೆ, ಅವರು ಇವತ್ತು ನಾಳೆ ಅವ್ರು ಇರ್ತಾರೆ ಅನಿಸುತ್ತೆ. ನಾವು ನಾಳೆ ಹೇಳೋಣ ಬೇಡ ಅಂತ ಗೊತ್ತಾಗ್ತಿಲ್ಲ ನನಗೆ. ಓಕೆ, ಮೇ ಬಿ ನೀವೆಲ್ಲರೂ ತಮ್ನೈಲಲ್ಲಿ ನೋಡಿರ್ತೀರಾ ಅಂತ ಅನಿಸುತ್ತೆ. ಯಸ್, ಅನನ್ಯನ ಜೊತೆ ಆದಷ್ಟು ಬೇಗ ಅನನ್ಯನ ಜೊತೆ ಹೇಳ್ತೀನಿ ಗೈಸ್, ಬಿಕಾಸ್ ನಾನು ಒಬ್ಬಳೇ ಹೇಳಿದ್ರೆ ಚೆನ್ನಾಗಿರಲ್ಲ, ಅದು ಅವಳ ಜೊತೆನೇ ಹೇಳಬೇಕು. ಆ್ಯಂಡ್ ಕಮ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಇಲ್ಲಿ ಫಿಶ್ ತತ್ತಿ ಪ್ರಿಪ್ರೇಷನ್ ನಡೀತಾ ಇದೆ. ಫಿಶ್ ತೊಗೊಬಂದಿದ್ದಾರೆ ದೊಡ್ಡಮ್ಮಗೋಸ್ಕರ. ಸೊ ಅನನ್ಯ ಇಲ್ಲಿ ಫಿಶ್ ತತ್ತಿ ಮಾಡ್ತಿದ್ದಾಳೆ. ಅವಳು ಇವಾಗಿನ ಜಸ್ಟ್ ಒಳಗಡೆ ಹೋದ್ಲು. ಅಮ್ಮಲ್ಲಿ ಸಾಂಬಾರಿಗೆ ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದಾರೆ. ಮುದ್ದು ಅಲ್ಲಿ ಕುತ್ಕೊಂಡು ಅಳ್ತು. ಅಲ್ಲ ಮುದ್ದು, ನೀನು ಕುತ್ಕೊಂಡು ಅಳ್ತಿದ್ಯಾ? ಇವಳನ್ನ ಹುಡ್ಕೊಂಡು ಹಿಂದೆ ಬಂದಾಗ ಇವಳೆಲ್ಲ ಬಂದ್ಬಿಟ್ಟು ಒಳಗಡೆ ಅಲ್ಲಿ ನಾನು ತೋರಿಸೋ ಅಷ್ಟರಲ್ಲಿ ಅನನ್ಯ ಸಿಕ್ಕಾಬಿಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದಾಳೆ ಆಯಿತಾ. ಇವಾಗ ಕಲ್ಸ್ಕೊಂಡು ನಿಲ್ಸ್ಕೊಂಡಿದ್ದೀನಿ. ಆ್ಯಂಡ್ ಬಾದಾಡ ಮನೆಗೆ ಹೋಗಿ ಆ್ಯಂಡ್ ವಿ ವಿಲ್ ರಿವೀಲ್ ದಿಸ್, ಓಕೆ? ಆ್ಯಂಡ್ ದಿಸ್ ಸರ್ಪ್ರೈಸ್ ಈಸ್ ಅನನ್ಯಕ್ಕೆ ಮತ್ತು ಋತುಗೆ ಸರ್ಪ್ರೈಸ್. ದಿಸ್ ಅವರ್ ಪ್ಲ್ಯಾನ್, ಓಕೆ? ಆ್ಯಂಡ್ ದ ಸರ್ಪ್ರೈಸ್ ಈಸ್ ವಿ ಆರ್ ಗೋಯಿಂಗ್ ಫಾರ್ ಅ ಟ್ರಿಪ್. ಯಸ್, ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ದಟ್ಸ್ ಬಿಕಾಸ್ ಆಫ್ ಮುದ್ದು ಬರ್ಡೇ ಸೆಲೆಬ್ರೇಷನ್ಗೋಸ್ಕರ ನಾವು ಹೋಗ್ತಾ ಇರೋದು. ನಮ್ಮದೇ ಪ್ಲ್ಯಾನ್ ಇದೆ. ನಮ್ದು ಎಲ್ರದ್ದು ಬ್ಯಾಕ್ ಟು ಬ್ಯಾಕ್ ಬರ್ಡೇಸ್ ಕೈಸ. ಅನನ್ಯದು 25th ಇರುತ್ತೆ, 25th, ನಂದು 27th, ಮುದ್ದು 28th. ಇಷ್ಟು ಜನದ್ದು ಬ್ಯಾಕ್ ಟು ಬ್ಯಾಕ್ ಇರುತ್ತೆ. ಅನನ್ಯದೊಂದು ರಿಟರ್ನ್ ಬಂತು, ಅಣ್ಣ ಬಂದಿದ್ದಾರೆ, ಅದಕ್ಕೆ ಕೊಡೋಕೆ ಹೋಗ್ತಿದ್ದಾಳೆ. ಬ್ಯಾಕ್ ಟು ಬ್ಯಾಕ್ ಸೆಲೆಬ್ರೇಷನ್ಸ್. ಆ್ಯಂಡ್ ನಮ್ಮದೆಲ್ಲ ತುಂಬ ಏನು ಮಾಮೂಲಿ, ನಮ್ಮದೇನು ತುಂಬ ಆ ಥರ ಸೆಲೆಬ್ರೇಷನ್ಸ್ ಇರಲ್ಲ. ಮುದ್ದುಗೆ ಫಸ್ಟ್ ಬರ್ಡೇ ಅಲ್ವಾ, ನಮ್ಮ ನಾಮಕರಣ ಆಗಿದ್ದರಿಂದ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋ ಅಂಥ ಪ್ಲ್ಯಾನ್ಸ್ ಇಲ್ಲ. ಸೊ ಒಂದು ಟ್ರಿಪ್ ಹೋಗೋಣ, ಒಂದು ನೆನಪಲ್ಲಿ ಉಳ್ಕೊಳ್ಳುತ್ತೆ, ಒಂದು ಮೆಮೊರೀಸ್ ಆಗಿ ಇರುತ್ತೆ ಅಂತ ಹೇಳಿ ವಿ ಆರ್ ಗೋಯಿಂಗ್. ಆ್ಯಂಡ್ ಆದಷ್ಟು ಬೇಗ ಆ ಪ್ಲೇಸ್ ಕೂಡ ಹೇಳ್ತೀವಿ. ಆ್ಯಂಡ್ ದಿಸ್ ವ್ಲಾಗ್ ಈಸ್ ಆಲ್ ಅಬೌಟ್ ದ ಪ್ರಿಪ್ರೇಷನ್ಸ್ ಆರ್ ಬ್ಯಾಕ್ ಪ್ಯಾಕಿಂಗ್ ಆ್ಯಂಡ್ ಸಮಥಿಂಗ್. ಕಮ್ ಅನನ್ಯ, ಬರ್ರಿ. ಅನನ್ಯ ಆಲ್ರೆಡಿ ಅವಳು ಟ್ರೋಲಿ ತೆಗೆಸ್ಕೊಬಿಟ್ಟಿದ್ದಾಳೆ ಗೈಸ್ ಅಪ್ಪೋಜಿ ಹತ್ರ. ನಂದು ತುರುವೇಕೆರೆಯಲ್ಲಿದೆ, ಪ್ರದೀಪ್ ಬ್ಯಾಂಗ್ಳೂರಲ್ಲಿದ್ದಾರೆ. ಅವ್ರು ಬಂದಮೇಲೆ ನನ್ನ ಟ್ರೋಲಿ ತೆಗೆಸ್ಕೊಂಡು ನಾನು ಕೂಡ ಬ್ಯಾಗ್ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ಅವಳದೆಲ್ಲ ಆರ್ಡರ್ಸ್ ಎಲ್ಲ ಬಂದಿದೆ, ನಂದು ಬಂದಿದೆ. ನೋಡೋಣ, ಅದೇ ತೋರಿಸ್ಕೊಂಡೆ ಪ್ಯಾಕ್ ಮಾಡ್ತೀನಿ. ಅದರ್ವೈಸ್ ವ್ಲಾಗ್ ಲೆಂತ್ ಆಗುತ್ತೆ ಅನ್ನೋದಾದರೆ ಜಸ್ಟ್ ಪ್ಯಾಕ್ ಮಾಡ್ತೀನಿ, ಅಲ್ಲಿ ಹೆಂಗೋ ಹಾಕೋಬೇಕಾದ್ರೆ ತೋರಿಸ್ತೀನಿ. ಓಕೆ, ಲೆಟ್ಸ್ ಕಂಟಿನ್ಯೂ ದಿಸ್ ವ್ಲಾಗ್. ವಿ ಆರ್ ಇನ್ ದಿ ಸೆಲೆಬ್ರೇಷನ್ ಮೋಡ್. ಸೋ ಎಕ್ಸೈಟೆಡ್, ವಿ ಆರ್ ಸೋ 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 ಎಕ್ಸೈಟೆಡ್. ಅನನ್ಯ ಎಷ್ಟು ಎಕ್ಸೈಟೆಡ್ ಆಗಿದೆಯಾ? ಸೂಪರ್ ಎಕ್ಸೈಟೆಡ್. ನಮ್ಕಿನ ಜಾಸ್ತಿ ನನಗೆ ಅನನ್ಯ ಮತ್ತು ಋತು ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಅವರ ರಿಯಾಕ್ಷನ್ ಹೇಗಿರುತ್ತೆ, ಅವ್ರು ಎಷ್ಟು ಖುಷಿ ಪಡ್ತಾರೆ ಅನ್ನೋದೇ ನನಗೆ ಇರೋದು ಆಯಿತಾ, ನನಗಾಗಲಿ ಪ್ರದೀಪ್ಗಾಗಲಿ. ಬಿಕಾಸ್ ನಾವು ಫಸ್ಟ್ ಹೋಗಿರೋ ಟ್ರಿಪ್ಸಲ್ಲಾಗಿರ್ಬೋದು, ಪ್ರತಿಯೊಂದು ನಮ್ಮದು 5 ಸ್ಟಾರ್ ಪ್ರಾಪರ್ಟೀಸೇ ಬುಕ್ಕಿಂಗ್ ಆಗಿದ್ದು. ನಮಗೆ ಎಕ್ಸ್ಪೀರಿಯನ್ಸ್ ಇದೆ 5 ಸ್ಟಾರ್ ಪ್ರಾಪರ್ಟೀಸ್ ಎಲ್ಲ ಹೇಗಿರುತ್ತೆ ಅಂತ ಹೇಳಿ. ಕಾರ್ಬೆಟಲ್ ಆಗಿರ್ಬೋದು, ತಾಜ್ ಆಗಿರ್ಬೋದು, ಇದೆಲ್ಲ ಎಕ್ಸ್ಪೀರಿಯನ್ಸ್ ನಮಗಿದೆ ಆಯಿತಾ.
ಅನನ್ಯಾಗೆ ಮತ್ತು ಋತುಗೆ ನಾವು ಇವಾಗ ಮಾಡಿರೋ ಕಂಪ್ಲೀಟ್ ಅಷ್ಟು ದಿನದ್ದು ಕೂಡ 5 ಸ್ಟಾರ್ ಪ್ರಾಪರ್ಟೀಸ್. ಅವ್ರಿಗೆ ಯಾವ ಥರ ಅನಿಸುತ್ತೆ, ಅವರು ಅದನ್ನು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಲಿ. ನಾವು ಮಾಡಿದ್ದೀವಲ್ವ, ಇದು ಪ್ರದೀಪ್ಗೆ ಪ್ರದೀಪ್ ಪ್ಲ್ಯಾನ್ ಇದಾಯ್ತಾ. ನಾವು ಮಾಡಿದ್ದೀವಿ ಈಗ ನಮ್ಮ ಹೇಗಿರುತ್ತೆ ಅನ್ನೋದನ್ನು ನಮಗೆ ಅದೊಂದು ಐಡಿಯಾ ಇದೆ, ನಾವು ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಅವರು ಮಾಡಲಿ ಅಂತ ಹೇಳಿ ಅವರು ಓಡಿಸ್ಕೊಂಡಿರೋದು ಆಯಿತಾ. ಅವರೇ ಪ್ರದೀಪ್ಗೆ ಫಸ್ಟ್ ಇದು ಐಡಿಯಾ ಇದ್ದಿದ್ದು. ನಮಗೆ ಇತ್ತು ಹೋಗಿ ಬರೋಣ ಎಲ್ಲಾದರೂ ಆ ಥರ ಪ್ಲ್ಯಾನ್ ಇತ್ತು. ಬಟ್ ಅವರು 5 ಸ್ಟಾರ್ ಪ್ರಾಪರ್ಟೀಸ್ ಎಲ್ಲ ಯೂಶ್ವಲಿ ಅವರು ಎಕ್ಸ್ಪೀರಿಯೆನ್ಸಿನ ಮಾಡಿರಲ್ಲ. ಯೂಶ್ವಲಿ ನಮ್ಮದೆಲ್ಲ ನಂದಾದ್ರೂ ಅಷ್ಟೇ ಗೈಸ್, ಮದುವೆ ಆದಮೇಲೆ ಆ ಎಕ್ಸ್ಪೀರಿಯೆನ್ಸ್ ಬರೋದು. ಅದಕ್ಕಿಂತ ಮುಂಚೆ ನಾನು ಕೂಡ ಯಾವತ್ತೂ 5 ಸ್ಟಾರ್ ಪ್ರಾಪರ್ಟೀಸ್ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಸೊ ನಾವು ನೋಡಿದ್ದೀವಲ್ವ, ಅವರು ಕೂಡ ನೋಡಲಿ, ಅವರು ಮದುವೆ ಆಗೋ ತನಕ ವೆಯ್ಟ್ ಮಾಡೋದೇನು ಬೇಡ. ನಾವು ನೋಡಿದ್ದೀವಿ, ನಮಗೆ ಅಫೋರ್ಡ್ ಮಾಡೋಂಥ ಒಂದು ಕೆಪಾಸಿಟಿ ಇದೆ. ಈ ಮಾತು ಹೇಳಿದ್ದು ಪ್ರದೀಪ್ ಆಯಿತಾ. ಅಫೋರ್ಡ್ ಮಾಡೋಂಥ ಕೆಪಾಸಿಟಿ ಇದೆ, ಅವ್ರನ್ನೂ ನಮ್ಮ ಜೊತೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರೋದು. ಅವ್ರಿಗೆ ತುಂಬ ಖುಷಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಲ್ಲದೆ ಅದ್ರ ಜೊತೆ ಮುದ್ದುದು ಫಸ್ಟ್ ಇಯರ್ ಬರ್ಡೇ ಅಲ್ವಾ, ಅವರಿಗೆ ತುಂಬ ಖುಷಿ ಇರುತ್ತೆ. ಫಸ್ಟ್ ಇಯರ್ ಬರ್ಡೇ ಅಂತಂದರೆ ದಟ್ ವಿಲ್ ಬಿ ದ ಸ್ಪೆಷಲ್ ಒನ್ ಆಯಿತಾ. ನನಗಿನ್ನ ಜಾಸ್ತಿ ಪಾಪ ಅವರೆಲ್ಲರೂ ಅವನು ಅಷ್ಟು ಚೆನ್ನಾಗಿ ಸಾಕಿದ್ದಾರೆ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ನ ಕೈಗೇ ಅವನನ್ನು ಕೊಡ್ದಷ್ಟು ಜಸ್ಟ್ ಫೀಡಿಂಗಿಗೆ ಅಷ್ಟೇ ನನ್ನ ಕೈಗೆ ಕೊಡ್ತಿದ್ದು. ಪ್ರತಿಯೊಂದರಲ್ಲೂ ಅಷ್ಟೇ, ಇವಾಗಾದ್ರೂ ಅಷ್ಟೇ. ಅನನ್ಯ ವರ್ಕ್ ಜಾಯಿನ್ ಆದಾಗಿಂದ ಸ್ವಲ್ಪ ಕಡಿಮೆ ಆಗಿರೋದು ಬಿಟ್ಟರೆ, ಇವಾಗೂ ಅವಳು ಬ್ರೇಕಲ್ಲಾಗಲಿ ಊಟ ಮಾಡ್ಬೇಕಾದ್ರೆ ಅವನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡೇ ಸ್ವಲ್ಪ ಸ್ವಲ್ಪ ತಿನ್ನಿಸ್ಕೊಂಡು ಆ ಥರದ್ದೆಲ್ಲ ಮಾಡ್ತಿರ್ತಾಳೆ. ಊಟ ಮಾಡಿಸೋದಾಗಲಿ, ಸ್ನಾನ ಮಾಡಿಸೋದಾಗಲಿ ಪ್ರತಿಯೊಂದು ಅವಳೇ ಮಾಡೋದು ಆಯಿತಾ. ಸೊ ಅವ್ರನ್ನ ಬಿಟ್ಟು ನಾವು ಹೋದರೆ ಅದು ಸರಿ ಹೋಗಲ್ಲ, ನಮ್ಮ ಮನಸ್ಸಿಗೂ ನಮಗೆ ಖುಷಿ ಇರಲ್ಲ ಗೈಸ್. ದಟ್ಟು ಅವನು ಫಸ್ಟ್ ಇಯರ್ ಬರ್ಡೇಗೆ ಆಯಿತಾ. ಯೂಶ್ವಲಿ ಈ ಪ್ಲ್ಯಾನ್ ಇದ್ದಿದ್ದು ನಮಗೆ ಮುಂಚೆ ಜಾನ್ವರಿ ಟೈಮಲ್ಲಿ ನಮಗೆ ಅನನ್ಯ ಅವ್ರಿಗೆ ಸರ್ಪ್ರೈಸ್ ಕೊಡೋ ಪ್ಲ್ಯಾನ್ ಇದ್ದಿದ್ದು, ಕರ್ಕೊಂಡು ಹೋಗೋದು. ಬಟ್ ಡ್ಯೂ ಟು ಸಮ್ ಫ್ಯಾಮಿಲಿ ಇಶ್ಯೂಸಿಂದ ನಮಗೆ ಆ ಟೈಮಲ್ಲಿ ಹೋಗೋಕ್ಕಾಗಲಿಲ್ಲ. ಸೊ ಪೋಸ್ಟ್ಪೋನ್ ಆಗ್ತಾ ಬಂತು. ಇಟ್ಸ್ ಓಕೆ, ಒಳ್ಳೆ ಟೈಮಿಗೆ ಅದು ಆಗ್ತಿದೆ. ನಮ್ಮದು ಬುಕ್ಕಿಂಗ್ಸ್ ಆಗಿ 2-3 ಮಂತ್ಸ್ ಆಗಿದೆ ಗೈಸ್ ನಮ್ಮದೆಲ್ಲ. ಬಿಕಾಸ್ ನಮಗೆ ರೆಸಾರ್ಟ್ ಆಗಿರ್ಬೋದು ಯಾವುದೂ ನಮಗೆ ಸಿಗ್ತಾ ಇರಲಿಲ್ಲ. ಸೊ ಬುಕ್ಕಿಂಗ್ಸ್ ಆಗಿ ಅಷ್ಟು ದಿನ ಆಗಿ ಅದಾದಮೇಲೆ ನಾಮಕರಣ ಡೇಟ್ ಫಿಕ್ಸ್ ಆಗಿದ್ದು. ಓಕೆ, ಸೊ ನೋಡೋಣ. ಚಿನ್ವಿದು ನಮಗೆ ಏನಂತಂದರೆ ಗೈಸ್, ನಮಗೆ ಬೇರೆ ಹತ್ರ ಹೋಗೋ ಪ್ಲ್ಯಾನ್ಸ್ ಇತ್ತು ಆಯಿತಾ. ಆ ಪ್ಲೇಸ್ ಹೇಳ್ತೀನಿ. ಬಟ್ ಮುದ್ದುದು ಫಸ್ಟ್ ಟೈಮ್ ಆಗಿರೋದ್ರಿಂದ ಅವ್ನು ಹೇಗೆ ರಿಯಾಕ್ಟ್ ಮಾಡ್ತಾನೆ, ಅವನು ಯೂಶ್ವಲಿ ಇವಾಗ ಏನು ಗೊತ್ತಾ, ಅಲ್ಲಿ ಬೇರೆ ಕಡೆ ಹೋದರೆ 15 ಡೇಸ್ 20 ಡೇಸ್ ಬೇಕಾಗುತ್ತೆ. ಅವ್ನಿಗೇನಾದರೂ ವೆದರ್ ಸೆಟ್ ಆಗದೆ ಹೋದರೆ, ಏನಾದರೂ ಒಂದು ಪ್ರಾಬ್ಲಮ್ ಆದರೆ, ಹುಷಾರು ತಪ್ಪಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಡುತ್ತೆ. ಅವಾಗ ಅಷ್ಟೆಲ್ಲ ನಾವು ಬಜೆಟ್ ಹಾಕಿರ್ತೀವಿ. ಅದಲ್ಲದೆ ಅವನಿಗೆ ಹುಷಾರು ತಪ್ಪಿದ್ರೆ ನಾವು ಎಂಜಾಯ್ ಮಾಡೋಕ್ಕೂ ಆಗಲ್ಲ. ಹೋಗಿರೋದು ವೇಸ್ಟ್. ಇಟ್ಸ್ ವಾಟ್ ದ ರಿಯಾಲಿಟೀಸ್ ಆಯಿತಾ. ಹೋಗಿರೋದು ವೇಸ್ಟ್ ಆಗುತ್ತೆ. ಸೊ ಫಸ್ಟ್ ಟೈಮ್ ಅವ್ನು ಇಲ್ಲೇ ನಿಯರಲ್ಲೆಲ್ಲಾದರೂ ಹೋಗೋಣ. ಆಮೇಲೆ ಬೇಕಿದ್ರೆ ನೆಕ್ಸ್ಟು ನೋಡೋಣ ಅವ್ನು ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ. ನಂಗೆ ಕೈ ನೋವು ಬರ್ತಿದೆ ಫೋನ್ ಇಟ್ಕೊಂಡು. ಸೊ ಇಲ್ಲೇ ಫಸ್ಟ್ ಹೋಗಿ ಬರೋಣ ಅಂತ ಹೇಳಿ ಈ ಪ್ಲ್ಯಾನ್ ಮಾಡಿರೋದು. ಆದಷ್ಟು ಬೇಗ ದಿಸ್ ವ್ಲಾಗ್ ಆರ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಆ ಪ್ಲೇಸ್ನ ರಿವೀಲ್ ಮಾಡ್ತೀನಿ. ನಾನು ಟ್ರೋಲಿ ಇದರಲ್ಲೇ ಗೈಸಿದ್ದು. ಇದರಲ್ಲಿ ಇನ್ನೂ ಒಂದಿದೆ ನೋಡಿ. ಇದರಲ್ಲಿಯೇ ಈ ಟ್ರೋಲಿ ನಾನು ಅಮ್ಮ ಕೇರಳ ಟ್ರಿಪ್ ಹೋದಾಗ ಎತ್ಕೊಂಡು ಹೋಗ್ಬಿಟ್ಟೆ ಎಲ್ಲ ಮುರಿದಾಕೊಂಡು ಬಂದಿದ್ದಾರೆ, ಹಾಳು ಮಾಡ್ಕೊಂಡು. ಇನ್ನೊಂದು ಚೆನ್ನಾಗಿದೆ, ಅದನ್ನು ಅನನ್ಯ ತೊಗೊಂಡಿದ್ದಾಳೆ. ಅನನ್ಯ ತೋರಿಸ್ತೀನಿ ಬನ್ನಿ. ಅನನ್ಯ ಸಾಂಬಾರು ಪ್ರಿಪೇರ್ ಮಾಡ್ತಿದ್ದೀನಿ. ಒಂದು ಟ್ರೋಲಿ ಹಾಳಾಗಿದೆ, ಇನ್ನೊಂದು ಟ್ರೋಲಿ ತೊಗೊಂಡಿರೋದ ನೀನು? ಹೌದು, ಅದು ಹೊಸದು ಗೈಸ್. ನನಗೆ ಕೊಡುತ್ತಿದ್ದೀನಿ. ಅವಳು ಹೇಳ್ತಿದ್ದಾಳೆ ನಿನಗೂ ನಿನ್ನ ಮಗನಿಗೂ ಇಬ್ಬರದು ಸೇರಿಸಿ ಸಾಕಾಗಲ್ಲ ಅಂತ. ಸೊ ನೀನು ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋದು ಯಾವಾಗ ಮಾಡಬೇಕಾದ್ರೆ ನನಗೂ ತೋರಿಸು ಆಯಿತಾ. ಡ್ರೆಸ್ ಎಲ್ಲ ತೆಗ್ದೇನು ತೋರಿಸ್ಬೇಡ, ಜಸ್ಟ್ ಸುಮ್ಮನೆ ತೋರಿಸು ಮಾಡಬೇಕಾದ್ರೆ ಅಷ್ಟೇ. ಈ ಸ್ವಲ್ಪ ತುಂಬ ಪರ್ಟಿಕ್ಯುಲರ್ ಆಯಿತಾ, ತೋರಿಸ್ಬಾರ್ದು ಇದು ತೋರಿಸ್ಬಾರ್ದು ಆ ಥರ. ನಂತರ ಅಲ್ಲ. ಇಷ್ಟು ಸಾಂಬಾರ್ ಈಸ್ ಗೆಟಿಂಗ್ ರೆಡಿ. ಅವ್ರು ಟ್ರೋಲಿ ತೋರಿಸ್ತೀನಿ. ನಂದೇ ಗೈಸ್, ಇವರೆಲ್ಲ ಬೇಗ ಪ್ರಿಪೇರ್ ಆಗ್ತಿದ್ದಾರೆ. ಪ್ರಿಪ್ರೇಷನ್ಸ್ ಎಲ್ಲ ನಂದೇ ಲೇಟ್. ನಾನು ನೈಟ್ ಪ್ಯಾಕ್ ಮಾಡೋಕ್ಕಾಗಲ್ಲ ಅಂತ ಇವಾಗ. ಅವಳು ಲಾಗಿನ್ ಇದೆ ಈಗ, ಅದಕ್ಕೆ ನೈಟ್ ಆಗಲ್ಲ, ಅದಕ್ಕೆ ಇವಾಗಲೇ ಮುಗಿಸ್ಕೊಡ್ತಾರೆ. ಇನ್ನೇ ತೊಗೊಂಡಿರೋ ಟ್ರೋಲಿ ಇದೆ. ಜಾಸ್ತಿ ತೊಗೋಬೇಡ ನೈಟ್ ಡ್ರೆಸ್ ಎಲ್ಲ, ಜಸ್ಟ್ 1 or 2 ಪೇರ್ಸ್ ತೊಗೋ. ಟ್ರಾವ್ಲಿಂಗಲ್ಲಿ ಎಳ್ಕೊಂಡು ಹೋಗೋದೆಲ್ಲ ಕಷ್ಟ ಆಗುತ್ತೆ. ಅವಳು ಇವಾಗ ಬ್ಯಾಗ್ ಪ್ಯಾಕಿಂಗ್ ಮಾಡ್ತಾಳೆ ಗೈಸ್. ನೋಡೋಣ, ತೋರಿಸ್ತೀನಿ ಆದಷ್ಟು ಬನ್ನಿ. ನನ್ನ ಪ್ರಿಪ್ರೇಷನ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಅವಳು ನನಗೂ ನೆನಪಿಸಲು ಸನ್ ಗ್ಲಾಸ್ ಎಲ್ಲ ತೊಗೊಳ್ಳೇ ಮರಿಬೇಡ ಅಂತ ನಾನು ಅದು ಮತ್ತೆ ಹೋಗ್ಬಿಟ್ಟಿದ್ದೆ. ಥ್ಯಾಂಕ್ ಯು ನೆನಪಿಸಿದ್ಕೆ. ಅವಳೇನೋ ಮಾಡ್ತಾವಳೆ. ಏನು ಮಾಡ್ತಿದ್ಯಾ ನಾನು ಆ ಕಡೆ ತಿರ್ಕೊಂಡು? ಬ್ಯಾಂಗಲ್ಸ್ ಎಲ್ಲ ಎತ್ತಿಡ್ತಿದ್ದಾಳಂತೆ. ಈಗ ಇದಕ್ಕೆ ಅರೇಂಜ್ ಮಾಡ್ತೀಯ ಇದನ್ನೆಲ್ಲ? ಅಲ್ಲಿ ಬೇರೆ ವರ್ಷ ತೊಗೊತೀಯಲ್ಲ, ಅವೇನು ಮಾಡ್ತೀಯ?
ಅದ್ರೊಳಗಡೆನೆ ಇಡಿಸ್ತವ. ನೋಡೋಣ. ಓಕೆ, ಸ್ಲಿಪ್ಪರೆಲ್ಲ ಇರಬೇಕು. ನಾನು ಅದು ನೆನ್ಸ್ಕೊಂಡೆ. ಹೆಂಗೂ ಶೂಸ್ ತೊಗೊತೀವಿ ಗೈಸ್ ನಾವು. ಎಂಥದ್ದು US ಪೋಲೋ ಬಿಟ್ಟರೆ ಒಂದು ಜೊತೆ ಅಲ್ಲಿ ಹಾಕೊಂಡು ಓಡಾಡೋಕ್ಕೆ ಸ್ಲಿಪ್ಪರ್ ತೊಗೋಬೇಕು. ಅವೆಲ್ಲ ಹೊತ್ಕೊಂಡು ಹೋಗೋದೇ ಇರೋದು ಇವಾಗ. ಆ್ಯಂಡ್ ಆಲ್ಸೋ ಏನಂದ್ರೆ ನಾನು ಈ ಕಡೆ ಬಾ. ಇಟ್ಸ್ ಆ್ಯಂಡ್ ಆಲ್ಸೋ ಏನಂದರೆ ವಿ ಆರ್ ಗೋಯಿಂಗ್ ಇನ್ ಟ್ರೈನ್. ಮುದ್ದುಗೆ ಈ ಥರ ಇರುತ್ತೆ ಎಕ್ಸ್ಪೀರಿಯನ್ಸ್ ನೋಡಬೇಕು. ಬಿಕಾಸ್ ನಮಗೆ ಏನಾಗುತ್ತೆ ಗೊತ್ತಾ, ಇಲ್ಲಿಂದ ನಾವು ಏರ್ಪೋರ್ಟ್ಗೆ ಹೋಗೋಕ್ಕೇ ಒಂದು 3 to 4 hours ಆಗುತ್ತೆ ಅಂತ ಅನಿಸುತ್ತೆ ಮೇ ಬಿ. ಇಲ್ಲಿ ಜರ್ನಿನೇ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ, ಏನೋ ಗೊತ್ತಿಲ್ಲ ಬಟ್ ಜಾಸ್ತಿ ಆಗುತ್ತೆ. ಆಯಿತಾ ಇಲ್ಲಿಂದ ನಾವು ಏರ್ಪೋರ್ಟ್ಗೆ ಹೋಗಿ, ಏರ್ಪೋರ್ಟಿಂದ ನಾವು ಅಲ್ಲಿಗೆ ಹೋಗಿ, ಅಲ್ಲಿಂದ ನಮ್ಮ ರೆಸಾರ್ಟಿಗೆ ಮತ್ತೆ ಹೋಗಿ, ಅದೆಲ್ಲ ತುಂಬ ನಮಗೆ ಹಿಂಸೆ ಆಗುತ್ತೆ. ಸೊ ನಮಗೆ ಟ್ರೈನ್ ಅವೈಲಬಲ್ ಇಲ್ಲೇ ಇದೆ ಆಯಿತಾ. ನಮಗೆ ತಿಪ್ಟೂರಿಂದನೇ ಡೈರೆಕ್ಟ್ ಟ್ರೈನ್ ಇದೆ. ಸೊ ನಮಗೆ ಈಸಿ ಆಗುತ್ತೆ ಹೋಗೋಕ್ಕೆ. ಸೊ ನಾವು ಟ್ರೈನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಒಂದು ಸತಿ ನಮಗೆ ಕಾರಲ್ಲಿ ಹೋಗೋಣ ಅಂತಲೂ ಅಂದ್ಕೊಟ್ರು, ಹೇಳ್ದೆ ಕಾರಲ್ಲಿ ಹೋಗೋಣ ಅಂತ. ಬಟ್ ಇಲ್ಲಿಂದ ನಮಗೆ ಡ್ರೈವಿಂಗ್ ಮಾಡ್ಕೊಂಡು ಹೋಗಿ ಟಯರ್ಡ್ ಆಗಿರುತ್ತೆ, ಅಲ್ಲೆಲ್ಲ ಅಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ ಅಂತೇಳಿ, ಅದೆಲ್ಲ ಹಿಂಸೆ ಬೇಡ, ಆರಾಮಾಗಿರಿ ಅಂತ ಹೇಳಿ ನಾನೇ ಟ್ರೈನಲ್ಲೇ ಹೋಗೋಣ, ಕಾರೆಲ್ಲ ಏನು ಬೇಡ ಅಂತೇಳಿ ಮಾಡಿದ್ದೀನಿ. ಬಿಕಾಸ್ ಇವ್ರೇನು ಗೊತ್ತಾ, ಅನನ್ಯ ಮತ್ತು ಋತುಗೆ ಜಸ್ಟ್ ಎಷ್ಟು ಅನನ್ಯ ಮತ್ತು ಋತು ಫ್ರೈಡೇ, ಸ್ಯಾಟರ್ಡೆ, ಸಂಡೇ 3 ದಿನ ಇರ್ತಾರೆ. ದೆನ್ ಮಂಡೇ ರಿಟರ್ನ್ ಬರ್ತಾರೆ. ಅವಳು ಫ್ರೈಡೇ ಮತ್ತು ಮಂಡೇ 2 ದಿನ ಲೀವ್ ತೊಗೊಂಡಿರೋದು. ಋತುಗೂ ಕಾಲೇಜ್ ಇರೋದ್ರಿಂದ ಅವರಿಬ್ಬರು ರಿಟರ್ನ್ ಬರ್ತಿದ್ದಾರೆ ಗೈಸ್. ಸೊ ಮತ್ತೆ ಬರ್ಬೇಕಾದ್ರೆ ನಾವು ಪ್ರದೀಪ್ ಒಬ್ಬರೇ ಅಲ್ಲಿಂದ ಪೂರ್ತಿ ಡ್ರೈವ್ ಮಾಡ್ಕೊಬರೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಸೊ ಅದೆಲ್ಲ ಹಿಂಸೆ ಬೇಡ ಅಂತ ಹೇಳಿ ಇದು ಮಾಡ್ತಿದ್ದೀವಿ. ಅವ್ರು ನಮ್ಮ ಜೊತೆ ಅಷ್ಟು ದಿನ ಇರ್ತಾರೆ. ಅದಾದಮೇಲೆ ಎಕ್ಸ್ಟ್ರಾ 1-2 days ನಾವು ಇದ್ಬಿಟ್ಟು ಬರ್ತೀವಿ. ಆ್ಯಂಡ್ ಕಮ್ ಲೆಟ್ಸ್ ಗೋ, ಲೆಟ್ಸ್ ಪ್ಯಾಕ್ ದಿ ಬ್ಯಾಗ್. ಸ್ಕಿನ್ ಕೇರ್ ಸೀಕ್ರೆಟ್ ಇದೆ, ಅದು ಬೇಕಾದವ್ರು ಹಿಂಗೆ ನೋಡ್ಕೊಬೇಡಿ. ಟ್ರೆಂಡ್ ಅಂತ ಅವಳು ಯಾವಾಗಲೂ ತೋರಿಸಲ್ಲ, ಅದನ್ನೆಲ್ಲ ತೋರಿಸ್ಬೇಡ, ಅದು ತೋರಿಸ್ಬೇಡ, ಇದು ತೋರಿಸ್ಬೇಡ ಅಂತೇಳಿ ಎಲ್ಲ ಮುಚ್ಚಿಡ್ತಾಳೆ ಗೈಸ್, ಎಲ್ಲ ಉಲ್ಟ ದಬ್ಬಾಕ್ತಾವಳೆ. ಏನಿಲ್ಲ, ನಾನು ಎಲ್ಲರೂ ಹಾಕ್ಕೊಳ್ಳೋದೇ ತಾನೇ, ನಿಂದು ಇರುತ್ತೆ ಗೈಸ್. ಅಲ್ಲೆಲ್ಲೋ ಮೇಲ್ಗಡೆ ಅಲ್ಲಿ ಎಸ್ತಿದ್ರು ಟ್ರೋಲಿನ ಆಯಿತಾ, ಬಾಕ್ಸಿಂದ ಎತ್ಕೊಂಡು. ಈಗೆಲ್ಲ ವರ್ಕ್ ಲ್ಯಾಪ್ಟಾಪ್ನ ಎತ್ಕೋತಾವಳೆ ಅವಳು. ಇದು ತೊಗೊತೀಯ ಬ್ಯಾಗು? ಅಲ್ಲ ಲ್ಯಾಪ್ಟಾಪ್ ಬ್ಯಾಗು. ಮತ್ತೆ ಬಿಡು, ಇಲ್ಲೇ ಬಿಟ್ಬಿಡು, ಏನು ತೊಗೋಬೇಡ ಸುಮ್ಮನೆ. ಏನು ಲೀವಲ್ಲಿ ಇದೆಯಲ್ವಾ, ನಡೆಯುತ್ತೆ. ಲೀವಲ್ಲಿದ್ರು ಕೆಲಸ ಹಾಕೋರೆ, ಲೀವಲ್ಲಿದ್ರು ಕೆಲಸ ಆಗೋರಂದಾಗ ಕಂಪಲ್ಸರಿ ಮಾಡಲೇಬೇಕು ಅದನ್ನ. ಬಂದ್ಬಿಟ್ಟು ಅದನ್ನು ಮುಗಿಸ್ಬೇಕು. ಓಕೆ, ಮತ್ತು ಲೀವ್ ಯಾಕೆ ತಗೋಬೇಕು? ಅದೇ ಓಕೆ ಸರಿ, ಪ್ಯಾಕ್ ಮಾಡ್ಕೋ ಬೇಗ ಮತ್ತೆ ನೀನು ಲಾಗಿನ್ ಆಗೋಕೆ ಸರಿ ಹೋಗುತ್ತೆ. ಅದೆಲ್ಲ ಎತ್ತಿಡ, ನಾನು ಇದನ್ನೇ ತೋರಿಸ್ತಿದ್ದಾಳೆ ಗೈಸ್, ಇದೆಲ್ಲ ಬೇಕಂತ. ಇದು ಮಾಮ ಮನೆ ಗೃಹ ಪ್ರವೇಶಕ್ಕೆ ಹೋದಾಗ ತೊಗೊಂಡೋಗಿದ್ದದೆಲ್ಲ. ಸೊ ಇವಾಗ ಜಸ್ಟ್ ಬೇಕಾಗಿದ್ದನ್ನು ಮಾತ್ರ ಅವಳು ಪ್ಯಾಕ್ ಮಾಡ್ಕೋತಾಳೆ. ಬೇಡ್ದಿದ್ದೆಲ್ಲ ಏನು ಮಾಡೋಕ್ಕೆ ಎತ್ತಿಡ್ತಿದ್ದಾಳೆ, ಜಸ್ಟ್ ಫಿಲ್ಟರ್ ಮಾಡ್ತಾಳೆ. ಬಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇರುತ್ತೆ, ಅದೆಲ್ಲ ಲಿಪ್ ಲೈನರ್ಸ್ ಅದೆಲ್ಲ ಎತ್ತಿಡ್ತಾಳೆ. ಅದೆಲ್ಲ ಜಸ್ಟ್ ಫಂಕ್ಷನ್ಸಿಂದಷ್ಟು. ನಾನು ಅದು ಪ್ಯಾಕಿಂಗ್ ಆಗಿದೆ ನೋಡಿ, ತೆಗ್ದು ತೋರಿಸಲ್ಲ. ಜಸ್ಟ್ ಇದು ನೈಟ್ ಡ್ರೆಸ್ ಎಲ್ಲ ಎತ್ಕೋಬೇಕಾ, ಇನ್ನು ಶೂ ಸ್ಲಿಪ್ಪರ್ ಎಲ್ಲ ಇಟ್ಕೋಬೇಕು. ಜಸ್ಟ್ ಇಷ್ಟು ಮಾತ್ರ ಆಗಿದೆ, ಇನ್ನೆಲ್ಲ ಆಗಿದೆ ಅಲ್ವಾ. ಒಂದು ಸೇಫ್ಟಿ ಟ್ರಿಕ್ ಹೇಳ್ತೀನಿ ನೋಡಿ ಗೈಸ್. ಸನ್ಗ್ಲಾಸ್ ಇದ್ರೊಳಗಡೆ ವಾಚ್ ಇಟ್ಕೊಂಡಿದ್ದಾಳೆ ಅವಳು, ಇಲ್ಲಾಂದರೆ ಸ್ಕ್ರ್ಯಾಚ್ ಆಗುತ್ತೆ, ಗ್ಲಾಸ್ ಏನಾದರೂ ಇದಾಗುತ್ತೆ ಅಂತ ಹೇಳಿ. ಆ ಥರ ನೀವು ಟ್ರಿಕ್ ಯೂಸ್ ಮಾಡ್ಬೋದು. ನನಗೂ ಹೇಳ್ಕೊಟ್ಟಿದ್ದವಳೆ, ಇವಾಗ ಅದೆಲ್ಲ ಇಟ್ಕೋ ಆ ಥರ ಅಂತ. ಗೈಸ್ ಇವಾಗ ನಂದು ಪ್ಯಾಕಿಂಗ್ ನಡೀತಿದೆ ಆಯಿತಾ. ನಾನು ಇವಾಗ ಏನು ಡಿಸೈಡ್ ಮಾಡಿದ್ದೀನಿ ಅಂತ ಅಂದರೆ, ಹೆಂಗಿದ್ರೂ ಪ್ರದೀಪ್ ನಾಳೆ ತೊಗೊಬಂದು ಕೊಡ್ತಾರೆ ನನಗೆ. ಸೊ ಎಲ್ಲದೂ ಪ್ಯಾಕ್ ಮಾಡಿ ಒಂದು ಬ್ಯಾಗಲ್ಲಿ ಎತ್ತಿಡೋಣ. ನೆಕ್ಸ್ಟ್ ಅವ್ರು ನಾಳೆ ನನಗೆ ಟ್ರೋಲಿ ತಂದು ಕೊಟ್ಟಾಗ ಇದರಿಂದ ಅದಕ್ಕೆ ನಾನು ಹಾಕ್ಕೊಳಕ್ಕೆ ಸರಿ ಹೋಗುತ್ತೆ. ನಾಳೆ ನಾನೆಲ್ಲ ರೆಡಿ ಮಾಡ್ಕೊಳಕ್ಕೆ ಹೋದರೆ ತುಂಬ ಟೈಮ್ ತೊಗೊಳುತ್ತೆ, ಆವಾಗ ಆಗಲ್ಲ. ಸೊ ಇವಾಗ ಹಿಂಗೆ ಮಾಡ್ಕೋತಾ ಇದ್ದೀನಿ. ಇರೋ ಬಟ್ಟೆಗಳಲ್ಲಿ ಎಲ್ಲ ಈ ಥರ ಇದೆ. ಇದೆಲ್ಲ ಆರ್ಡರ್ ಮಾಡಿರೋ ಕವರ್ಸ್ ಎಲ್ಲ ಇದೆ. ಇದೆಲ್ಲ ಮುಗ್ದು ದೆನ್ ಅವನದು ಸನ್ಗ್ಲಾಸ್ ಇದೆ ಇಲ್ಲಿ. ಇದು ಅವನದೇ ಬ್ಯಾಗ್ ಇರೋದು, ಬಟ್ ಇನ್ನೂ ಪ್ಯಾಕ್ ಮಾಡಿಲ್ಲ, ಜಸ್ಟ್ ತೆಗ್ದು ನಾನು ಮಾಡಬೇಕು. ಇದೆಲ್ಲ ನಾನು ಅನ್ಪ್ಯಾಕೇ ಮಾಡಿಲ್ಲ. ಶಾರ್ಟ್ಸ್, ಸ್ಕರ್ಟ್, ಅದು ಇದು ಎಲ್ಲ ಇದೆ. 1 ಪೀಸ್ ಇದೆ ಇಲ್ಲಿ. ದೆನ್ ಇದೊಂದು ಕಾರ್ಡ್ ಸೆಟ್ ಇದೆ, ಇದೂ ಕಾರ್ಡ್ ಸೆಟ್ ಇದೆ. ಎಲ್ಲ ತೊಗೊಬಂದಿರೋದು ನಾನು ಹಂಗಂಗೆ ಇಟ್ಬಿಟ್ಟಿದ್ದೀನಿ. ಇದೆಲ್ಲ 1 ಪೀಸಸ್ಸು. ದೆನ್ ಇದು ಸ್ಕರ್ಟು, ಶರ್ಟು ಎಲ್ಲ ಇದೆ. ಅವೆಲ್ಲ ಪ್ಯಾಕ್ ಮಾಡ್ಕೋಬೇಕು. ದೆನ್ ಇಷ್ಟು ಸ್ಕಿನ್ ಕೇರ್ ಬಂದರೆ ವಾಚಸ್ ಎಲ್ಲದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ದೆನ್ ಲಿಪ್ಸ್ಟಿಕ್ 1 or 2 ಅಷ್ಟೇ ತೊಗೋತೀನಿ. ದೆನ್ ಇದು ಅಷ್ಟೇ 1 or 2 ತೊಗೋತೀನಿ, ಬೋಸು. ದಿಸ್ ದಿ ಲಿಪ್ ಲೈನರ್ ಆ್ಯಂಡ್ ಸನ್ಸ್ಕ್ರೀನ್ ವಿತ್ ಬಾಡಿ ಲೋಷನ್. ಇದು ದಿಸ್ ಈಸ್ ದಿ 1 ಟೋನರ್. ಇದ್ರ ಬಗ್ಗೆ ನಾನು ಹೇಳಬೇಕಾಗಿತ್ತು ಗೈಸ್, ನಾನು ಮರ್ತ್ಬಿಟ್ಟಿದ್ದೆ ನೋಡಿ.
ಇದನ್ನು ನಾನು ಬ್ರೇಕ್ ತೊಗೊಂಡಿದ್ದೆ ನೋಡಿ ಯೂಟ್ಯೂಬಿಂದ ಆವಾಗ ನಾನು ತರಿಸ್ಕೊಂಡಿದ್ದೆ. ಅದು ಇಸ್ ವೆರಿ ಗುಡ್ ಆಯಿತಾ. ಸಮ್ಮರಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಹೈಡ್ರೇಟಿಂಗ್ ಥರ. ಇಟ್ಸ್ ಅ ವೆರಿ ನೈಸ್ ಒನ್. ಟ್ರೈ ಮಾಡ್ಬೋದು ಯಾರಾದರೂ ಬೇಕಂದರೆ. ಬಟ್ ಏನಂದರೆ ನಿಮಗೇನಾದ್ರು ಕಾಸ್ಟ್ಲಿ ಅನಿಸುತ್ತೆ ಏನೋ ಗೊತ್ತಿಲ್ಲ, ಬಟ್ ಇಟ್ಸ್ ವರ್ತ್. ಇಷ್ಟಕ್ಕೋಸ್ಕರ ನೀವು ಅಷ್ಟು ಪೇ ಮಾಡೋದೇನು ಅನಿಸಲ್ಲ ನನಗೇನು. ಏನಂದರೆ ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್ ಅಂತ ನನಗನ್ಸಿದ್ದು. ನೋಡಿ ಟ್ರೈ ಮಾಡೋದಿದ್ರೆ ಯು ಕ್ಯಾನ್ ಟ್ರೈ ಇಟ್. ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನನಗನ್ಸುತ್ತೆ. ಬಿಕಾಸ್ ಮೈನ್ ಇಸ್ ಡ್ರೈ ಸ್ಕಿನ್. ಐ ಡೋಂಟ್ ನೋ ಅಬೌಟ್ ದಿ ಆಯಿಲಿ ಸ್ಕಿನ್ ಅವ್ರ ಕಾಂಬಿನೇಷನ್ ಅವ್ರ ಎನಿಥಿಂಗ್. ಇಷ್ಟೇ ಗೈಸ್. ಇದರಲ್ಲಿ ಸ್ವಲ್ಪ ಏನೇನೋ ಇದರಲ್ಲಿ ಎಲ್ಲ ಎತ್ತಿಡ್ಬೇಕು, ಇದೇನೂ ಇಲ್ಲ ನನಗೆ ಯೂಸ್ ಇಲ್ಲ. ಇನ್ನು ಸ್ವಲ್ಪ ಏನೇನೋ ವಾಚಸ್ ತೊಗೋಬೇಕು, ಸನ್ಗ್ಲಾಸ್ ತೊಗೋಬೇಕು, ಏನೋ ಇದೆ. ಈ ಬಾಕ್ಸಲ್ಲಿ ಪೂರ್ತಿ ವಾಚಸ್ ಇದೆ ನಂದು. ದಿಸ್ ಸನ್ಗ್ಲಾಸ್, ದಿಸ್ ಇಸ್ ಆಲ್ಸೋ ವಾಚಸ್. ಪೂರ್ತಿ ಇದರಲ್ಲೇ ಪೂರ್ತಿ ಇಟ್ಟಿದ್ದೀನಿ. ಹಾಕೊಂಡಾಗ ನಾನು ತೋರಿಸ್ತೀನಿ ಗೈಸ್. ಇವಾಗ ನನಗೆ ಟೈಮ್ ಇಲ್ಲ ಎಲ್ಲದನ್ನು ನಾನು ಎಂಥ ತೆಗ್ದು ಓಪನ್ ಮಾಡಿ ತೋರ್ಸೋಕ್ಕೆ. ದಿಸ್ ಇಸ್ ಅಷ್ಟು ಗೈಸ್. ಇವಾಗ ಏನು ಮಾಡಿದ್ದೀನಿ ಅಂತಂದರೆ ಒಂದೊಂದಕ್ಕೆ ಸಪ್ರೇಟ್ ಹಾಕ್ಬಿಟ್ಟಿದ್ದೀನಿ. ಇದರಲ್ಲಿ 2 ಪೈರ್ಸ್ ಆಫ್ ಕಾರ್ಡ್ ಸೆಟ್ ಇದೆ. ದೆನ್ ಇದರಲ್ಲಿ 2 ಪೈರ್ಸ್ ಆಫ್ ಸಿಂಗಲ್ 1 ಪೀಸ್ ಡ್ರೆಸ್ಸಸ್ ಇದೆ. ದೆನ್ ಇಸ್ 1 ಪೈರ್ ಆಫ್ ಸ್ಕರ್ಟ್ ಮತ್ತು ಕ್ರಾಪ್ ಟಾಪ್ ಇದೆ. ದೆನ್ ದಿಸ್ ಇಸ್ ಒಂದು ಡೆನಿಮ್ ಶಾರ್ಟ್ಸ್ ಮತ್ತು ಒಂದು ಶರ್ಟ್ ಇದೆ, ಅದು ಪೈರ್. ಇಲ್ಲಿ 2 ಪೇರ್ಸ್ ಇದೆ, ಇಲ್ಲಿ 2 ಪೇರ್ಸ್ ಇದೆ, ಇಲ್ಲಿ 2 ಪೇರ್ಸ್. ಓ ಮೈ ಗಾಡ್, 6 ಪೇರ್ಸ್ ಆಗೋಯ್ತು 4 ಡೇಸಿಗೆ. ಇಟ್ಸ್ ಓಕೆ, ಇರಲಿ. ಎಕ್ಸ್ಟ್ರಾ ಒಂದು 2 ಕ್ರಾಪ್ ಶರ್ಟ್ಸ್ ಆ ಥರದ್ದು ತೊಗೊಳ್ತೀನಿ. ಇದು ಒಂದು ವಾಟ್ ಇಟ್ ಈಸ್ ಏನಕ್ಕಾದರೂ ಯೂಸ್ ಆದರೆ, ಬೇಗ ಸೈಕ್ಲಿಂಗ್ ಏನಾದ್ರು ಮಾಡೋದಿದ್ರೆ ಆ ಥರದ್ದು ಏನಾದರೂ ಯೂಸ್ ಆದರೆ, ಗೇಮ್ಸ್ ಆಡೋದೇನಾದರೂ ಇದ್ದರೆ ರೆಸಾರ್ಟಲ್ಲಿ ಸಮಥಿಂಗ್ ಏನಕ್ಕಾದರೂ ಎಕ್ಸ್ಟ್ರಾ ಇರಲಿ ಅಂತ ಹೇಳಿ ಇದು ಬಂದು ಪ್ಯಾಂಟ್ ತೊಗೊಂಡಿದ್ದೀನಿ. ದೆನ್ ವಾಟ್ ನೆಕ್ಸ್ಟ್, ಇನ್ನು ನೈಟ್ ಡ್ರೆಸ್ ಇಟ್ಕೊಳ್ಳೋದಿದೆ. ಅಷ್ಟೇ. ಇದೆಲ್ಲ ಮಾಮೂಲಿ. ಈ ವಾಚ್ ಬಾಕ್ಸಸಲ್ಲಿ ವಾಚ್ ಇದೆ. ಇದರಲ್ಲಿ ಸನ್ಗ್ಲಾಸ್ ಜೊತೆ 1 ವಾಚ್ ಇಟ್ಟಿದ್ದೀನಿ. ಮಿಕ್ಕಿದೆಲ್ಲ ವಾಚ್ ಬಾಕ್ಸಸಲ್ಲೇ ಇದೆ. ದೆನ್ ಒಂದು ಇದಿದೆ. ದೆನ್ ಆಫ್ಟರ್ ದಟ್ ಇಲ್ಲೊಂದು ವಾಚ್ ಇದೆ. ಇದು ಹೋಗ್ಬೇಕಾದ್ರೆ ಹೆಂಗೋ ಹಾಕ್ಕೋತೀನಿ. ಚಾರ್ಜ್ ಆಗಿಲ್ಲ, ಚಾರ್ಜ್ ಮಾಡಬೇಕು ಫಸ್ಟು. ಅಷ್ಟೇ ಗೈಸ್, ಸದ್ಯಕ್ಕೆ ಅಷ್ಟೇ. ಒಂದು ಸೀರಮ್ ಇದೆ ಅಷ್ಟೇ. ನೈಟ್ ಪ್ಯಾಂಟ್ ಒಂದು ಇಡೋದಿದೆ, ಇಡೋಣ. ನೈಟ್ ಡ್ರೆಸ್ಸಸ್ ಒಂದೇ ಪೇರ್ ಸಾಕಂತ ಹೇಳಿ 1 ಶಾರ್ಟ್ಸ್, ದೆನ್ 1 2 3 ಟೀ ಶರ್ಟ್ಸ್ ತೊಗೊಂಡಿದ್ದೀನಿ. ಅಲ್ಲಿ ಎಕ್ಸ್ಟ್ರಾ ಬೇಕಾದರೆ ಹೆಂಗಿದ್ರೂ ನಾವು ಅಲ್ಲಿ ಶಾಪಿಂಗ್ ಹೋಗ್ತೀವಿ ಆಯಿತಾ. ಸುಮ್ಮನೆ ಇಲ್ಲಿಂದ ಅಷ್ಟು ಹೊತ್ಕೊಂಡು ಹೋಗಿ ಅಲ್ಲೂ ತೊಗೊಂಡು ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ಸದ್ಯಕ್ಕೆ ಇಷ್ಟು ಸಾಕು. ವಿ ಆರ್ ಗೋಯಿಂಗ್ ಫಾರ್ 4 nights 5 days ಅಂತ ಅಂದ್ಕೊಡೆ. ಅಷ್ಟು ದಿನಕ್ಕೆ ನಾವು ಹೋಗ್ತಿರೋದು. ಫ್ರಮ್ ಫ್ರೈಡೇ ಟು ವೆಡ್ನೆಸ್ಡೇ. ವಿ ವಿಲ್ ಕಮ್ ಬ್ಯಾಕ್ ಆನ್ ಐ ಗೆಸ್ ಆನ್ ಥರ್ಸ್ಡೇ ಅನ್ಸುತ್ತೆ. ಓಕೆ, ಅಷ್ಟು ದಿನಕ್ಕೆ ಅಷ್ಟು ಸಾಕು ಅಂತ ಅಂದ್ಕೋತೀನಿ. ಜಸ್ಟ್ 4 ಡೇಸಿಗೆ ಅಷ್ಟೆಲ್ಲ ಏನಕ್ಕೆ ಅಂತ. ಸೊ ಆಲ್ರೆಡಿ 6 ಪೇರ್ ಆಗಿದೆ. ಅದರಲ್ಲೇ ಎಕ್ಸ್ಟ್ರಾ 1 2 ಶರ್ಟ್ಸ್ ಆರ್ ಟಾಪ್ಸ್ ಇದೆ. ಅದ್ರ ಜೊತೆ 1 2 3 ಪೇರ್ಸ್ ಆಫ್ ನೈಟ್ ಡ್ರೆಸ್ ಇದೆ. ಅದ್ರ ಜೊತೆ ಅಲ್ಲಿ ನಾವು ಶಾಪಿಂಗ್ ಹೋಗ್ತೀವಿ, ಅಲ್ಲೂ ತೊಗೊತೀವಿ. ಸೊ ಇಷ್ಟು ಸಾಕು. ನನ್ನ ಮಗ ಪಪ್ಪಾಯ ತಿಂದು ಎಲ್ಲ ನನ್ನ ಟೀ ಶರ್ಟ್ ಮಾಡಿದ್ದಾನೆ. ಅಷ್ಟೇ ಸಾಕು ಗೈಸ್. ತುಂಬ ಜಾಸ್ತಿ ಆದರೆ ಹೆವಿ ಆಗುತ್ತೆ, ನಮಗೆ ಕ್ಯಾರಿ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಚಿನ್ವಿ ಇರೋದ್ರಿಂದ ಅವನೂ ಎತ್ಕೊಂಡು ನಾವು ಇದೆಲ್ಲ ಇದು ಮಾಡೋದು ಕಷ್ಟ ಆಗುತ್ತೆ. ಸೊ ಆದಷ್ಟು ಎಷ್ಟು ಬೇಕೋ ಅಷ್ಟು ತೊಗೊಂಡ್ರೆ ಸಾಕು. ತುಂಬ ಕಡಿಮೆನೂ ಬೇಡ, ಎಷ್ಟು ಬೇಕಷ್ಟು ತೊಗೊಂಡು ಸಾಕು. ಏನಿದೆಯಲ್ವ ಇದಿಷ್ಟು ಈ ಕಬರ್ಡ್ಸಲ್ಲಿ ನಾನು ಜಸ್ಟ್ ಇಟ್ಟಿರೋದು ಇಡೋಕ್ಕೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು. ಜಸ್ಟ್ ನಾನು ಮೇ ಬಿ ಟ್ರೋಲಿ ಬಂದಮೇಲೆ ಅದನ್ನು ರಿಮೂವ್ ಮಾಡ್ತೀನಿ. ಅದೇನಿದೆ ನಾನು ಕವರಲ್ಲಿ ಹಾಕಿಟ್ಟಿದ್ದೀನಲ್ವ, ಅದನ್ನು ರಿಮೂವ್ ಮಾಡಿಬಿಟ್ಟು ಜಸ್ಟ್ ಕ್ಲಾತ್ನ ಒಂದೊಂದು ಸೈಡ್ ಒಂದೊಂದಿನ ಇಟ್ಬಿಡ್ತೀನಿ. ಅದಾದಮೇಲೆ ನಂದೇ ಟ್ರೋಲಿಯಲ್ಲಿ ಆದರೆ ಐ ಗೆಸ್ ನಂದು ಚಿನ್ಮಿದು ಒಂದು ಟ್ರೋಲಿಯಲ್ಲಿ ಸಾಕಾಗುತ್ತೆ ಅಂತ ಅನಿಸುತ್ತೆ. ಸೊ ಹಂಗೆ ಮಾಡ್ತೀವಿ. ದೆನ್ ಅನದರ್ ಒನ್ ಪ್ರದೀಪ್ ಆದರೆ ಅದರಲ್ಲಿಡೋಣ. ಅದರ್ವೈಸ್ ಒಂದು ಬ್ಯಾಗ್ ತೊಗೊಳ್ತೀವಿ. ಅನದರ್ ಟ್ರೋಲಿ ಸಾಕು ಅಂತ. ಬಿಕಾಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಈ ಸೈಡಿಂದ ಹೋಗಬೇಕಾದ್ರೆ ಓಕೆ, ಅನನ್ಯ ಋತು ಇರ್ತಾರೆ. ಬಟ್ ಆ ಸೈಡಿಂದ ಬರಬೇಕಾದ್ರೆ ನಮಗೆ ಲಗೇಜ್ ಜಾಸ್ತಿ ಆದರೆ ಕಷ್ಟ ಆಗುತ್ತೆ. ಬಿಕಾಸ್ ಅವ್ರು ಚಿನ್ಮೆ ಎತ್ಕೊಂಡ್ರೆ ನಾನು ಎರಡನ್ನೂ ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಆದಷ್ಟು ಕಡಿಮೆ ತೊಗೊತೀವಿ. ಒಂದಕ್ಕೆ ನಾನು ಅಂದ್ಕೊಂಡಿದ್ದು 1 ಪೇರ್ ಆಫ್ ಶೂಸ್ ಆ್ಯಂಡ್ 1 ಪೇರ್ ಆಫ್ ಸ್ಲಿಪ್ಪರ್ಸ್ ಸಾಕು ಅಂತ ಹೇಳಿ. ಪ್ರದೀಪ್ತು ಅಷ್ಟೇ 1 ಪೇರ್ ಆಫ್ ಶೂಸ್ ಆ್ಯಂಡ್ 1 ಪೇರ್ ಆಫ್ ಸ್ಲಿಪ್ಪರ್ಸ್. ಶೂಸ್ ಆ್ಯಂಡ್ ಸ್ಲಿಪ್ಪರ್ಸೇ ತೊಗೊಂಡಿಲ್ಲ. ಎಸ್, ಅದನ್ನು ತೊಗೋಬೇಕು. ಇವಾಗ ಕಮಿಂಗ್ ಟು ದಿ ಶೂಸ್, 1 ಪೇರ್ ಆಫ್ ಶೂಸ್ ಇದೆ ತೊಗೊತೀನಿ. US ಪೋಲಾಸ್ ಇದೆ ತೊಗೊತೀನಿ. ನಾನು ಇದು ಎರಡರಲ್ಲಿ ಒಂದು ತೊಗೋಬೇಕು. ಐ ಆಮ್ ಕನ್ಫ್ಯೂಸ್ಡ್ ಯಾವ್ದು ತೊಗೊಳ್ಳಿ ಅಂತ ಹೇಳಿ. ಬ್ಲರ್ ಆಗ್ತಿದೆ. ಓಕೆ, ಇದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸಿ ನನ್ನ ಔಟ್ಫಿಟ್ಸಿಗೆ ಯಾವುದೆಲ್ಲದಕ್ಕೂ ಮ್ಯಾಚ್ ಆಗುತ್ತೆ
ಐ ವಿಲ್ ಗೋ ವಿತ್ ದಟ್. ನನಗೆ ಯಾಕೋ ಇದಾದರೆ ಎಲ್ಲದಕ್ಕೂ ನನಗೆ ಸ್ಕರ್ಟ್ಸ್ಗಾಗಲಿ ದೆನ್ ಶಾರ್ಟ್ಸ್ ಇದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಅನನ್ಯನ ಒಂದ್ಸತಿ ಕೇಳ್ತೀನಿ. ಐ ಆಮ್ ಕನ್ಫ್ಯೂಸ್ಡ್ ಯಾವ್ದು ತೊಗೊಳ್ಳಿ ಅಂತ. ಬೋತ್ ಆರ್ ಫ್ರಮ್ ವೆಸ್ಟ್ ಸೈಡ್ ಆ್ಯಂಡ್ ದಿಸ್ ಫ್ರಮ್ US ಪೋಲಾಸನ್ ಅಷ್ಟು ಗೈಸ್. ಆ್ಯಂಡ್ ಲೆಟ್ಸ್ ಪ್ಯಾಕ್ ಚಿಮ್ಮಿ ಔಟ್ಫಿಟ್ ಪ್ಯಾಕ್ ಮಾಡೋಣ. ದಿಸ್ ಇಸ್ ದಿ ಒನ್ ಕಾರ್ಡ್ ಸೆಟ್ ಥರದ್ದು ಒಂದು ಪೇರ್ ಇದೆ ಒಂದು. ಸೊ ನೋಡೋಣ. ಇದು ತಿಕ್ಕಾಗಿದೆ ಅನಿಸುತ್ತೆ ಸ್ವಲ್ಪ, ಬಟ್ ಇಟ್ಸ್ ವೆರಿ ಕಂಫರ್ಟಬಲ್ ಆಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೈಟ್ ಸೂಟ್ಗಾಗುತ್ತೆ ಅಂತ ತೊಗೊಳ್ಳೋಣ ಅಂದ್ಕೊಂಡೆ. ನೋಡೋಣ. ಇದನ್ನು ತೊಗೊಂಡಿರ್ತೀನಿ, ಅದ್ರ ಜೊತೆ 1 2 3 ಜಸ್ಟ್ ಬನಿಯನ್ಸ್ ಥರ ಇಲ್ಲಿ ಟೈಯಿಂಗ್ ಬರುತ್ತಲ್ಲ ಆ ಥರದ್ದು ತೊಗೊತೀನಿ. ಅವ್ನಿಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಅದನ್ನು ಹಾಕ್ತೀನಿ. 1 ಮಿನಿಟ್. ಯಾವ್ದು ಕಂಫರ್ಟಬಲ್ ಆಗುತ್ತೆ ಅದನ್ನು ಹಾಕ್ತೀನಿ. ಆ್ಯಂಡ್ ದೆನ್ ಒನ್ ಈಸ್ ದಿಸ್ ಔಟ್ಫಿಟ್, ಇದೊಂದು ಔಟ್ಫಿಟ್ ಇದೆ. ಆ್ಯಂಡ್ ಅನದರ್ ಒನ್ ಈಸ್ ದಿಸ್ ಔಟ್ಫಿಟ್. ಒಂದು 2 ಔಟ್ಫಿಟ್ಸ್ ತೊಗೊಂಡಿದ್ದೀನಿ ಅವನಿಗೆ ಅಷ್ಟೇ. ಅದು ಬಿಟ್ಟರೆ ಒಂದು ಹ್ಯಾಟ್ ಇದೆ. ದಿಸ್ ಇಸ್ ದಿ ಒನ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತಿದು. ಆನ್ಲೈನಲ್ಲಿ ಆರ್ಡರ್ ಹ್ಯಾಟ್ ಇದೆ ಗೈಸ್. ದಿಸ್ ಒನ್. ಅವನಿಗೆ ಇದು ಕ್ಯೂಟಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಈ ಥರ ಬರುತ್ತೆ. ಲೆಟ್ಸ್ ಅವನಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಇದು ಟ್ರಿಪ್ಪಿಗೆ ಅಂತ ಎಲ್ಲ ತೊಗೊಂಡಿದ್ದು, ಬಟ್ ಯೂಸ್ ಮಾಡಿಲ್ಲ, ಟ್ರಿಪ್ಪಿಗೆ ಆಗ್ತಿದೆ ಅಷ್ಟು. ಅವನಿಗೆ ಈಗ ಸಮ್ಮರ್ ಅಲ್ವಾ, ಜಸ್ಟ್ ಎಲ್ಲರೂ ಈಚೆ ಕರ್ಕೊಂಡು ಹೋದರೆ ಹಾಕಕ್ಕಂತ ತೊಗೊಂಡಿದ್ದು. ಈಗ ಟ್ರಿಪ್ಪಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಲೆಟ್ಸ್ ಸಿ. ದಿಸ್ ಇಸ್ ದಿ ಒನ್. ಆ್ಯಂಡ್ 1 ಪೇರ್ ಆಫ್ ಸನ್ಗ್ಲಾಸ್ ಇದೆ, ಬಟ್ ಅವನಿಗೆ ಹಾಕ್ಕೊಳ್ಳೋದು ತುಂಬ ಕಷ್ಟ. ನಾನು ಇದು ಆರ್ಡರ್ ಬಂದಾಗಲೇ ಹಾಕಿ ನೋಡಿದ್ದೆ, ಕೈಯಲ್ಲಿ ತೆಗೆದುಬಿಡ್ತಾನೆ ಗೈಸ್. ದಿಸ್ ಇಸ್ ದಿ ಒನ್. ಇದು ಸನ್ಗ್ಲಾಸ್. ಅಟ್ಲೀಸ್ಟ್ ಒಂದು ಪಿಕ್ಕಿಗಾದರೂ ಅವನು ಸಪೋರ್ಟ್ ಮಾಡಿದರೆ ಸಾಕು ನನಗೆ. ಲೆಟ್ಸಿ. ಇವಾಗ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಸ್ವಲ್ಪ ದೊಡ್ಡವನಾದಾಗಾದರೂ ಹಾಕ್ಕೋತಾನೆ. ಏನು ವೇಸ್ಟ್ ಏನಾಗಲ್ಲ. ಇಲ್ಲಾಂದರೂ ನೋಡೋಣ ಏನಾಗುತ್ತೆ ಅಂತ ಅಷ್ಟೇ ಗೈಸ್. ಮಿಕ್ಕಿದ ಔಟ್ಫಿಟ್ ಅಲ್ಲೇ ತೊಗೊಳ್ತೀವಿ. ಬಿಕಾಸ್ ಅವನಿಗೆ ಆರ್ಡರ್ ಮಾಡೋಕ್ಕೆ ನನಗೆ ಏನಾಯ್ತು ಅಂತಂದರೆ ಲಾಸ್ಟ್ ಮಿನಿಟಲ್ಲಿ ಯಾವುದೂ ಆರ್ಡರ್ಸ್ ಇದಿಲ್ಲ. ನಾನು ತುಂಬ ಬ್ಯುಸಿ ಆಗಿದ್ದರಿಂದ. ಆ್ಯಂಡ್ ಆಲ್ಸೋ ನಾನು ಸುಮ್ಮನೆ ಅದು ಹೆಂಗೂ ಹೋಗ್ತೀವಲ್ವ, ಅಲ್ಲೂ ಚೆನ್ನಾಗಿರುತ್ತೆ ಅಂತ ಹೇಳಿ ಪ್ರದೀಪ್ ಹೇಳಿದ್ರು. ಅಲ್ಲೂ ವೆಸ್ಟ್ ಸೈಡೆಲ್ಲ ಇದೆ, ಚೆನ್ನಾಗಿದೆ ಬಿಡು, ಅಲ್ಲೇ ತೊಗೊಳ್ಳುವಂತೆ ಅಂತ. ಸೊ ಏನಿಹೋ ಅಲ್ಲಿ ಹೋದ್ಮೇಲೆ ಹೆಂಗೂ ತೊಗೊಳ್ತೀವಿ. ಅಲ್ಲೇ ವೆಸ್ಟ್ ಸೈಡ್ಗೆ ಹೋಗಿ ಫಸ್ಟೇ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಹೋಗಿನೇ ಶಾಪಿಂಗ್ ಮಾಡ್ತೀವಿ. ಇಲ್ಲಿ ಶಾಪಿಂಗ್ ಮಾಡೋದಕ್ಕಿಂತ ಅಲ್ಲೋಗಿ ಮಾಡಿದ್ರೆ ಇಟ್ಸ್ ಬೆಸ್ಟ್ ಅಂತ ಅನಿಸುತ್ತೆ. ಬಿಕಾಸ್ ಇಲ್ಲಿಂದ ಓದ್ಕೊಂಡು ಹೋಗೋದಕ್ಕಿಂತ ಅಲ್ಲೇ ತೊಗೊಂಡ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಕ್ಯಾರಿ ಮಾಡೋಕ್ಕೆ. ಆ್ಯಂಡ್ ದಟ್ಸ್ ಆಲ್ ಗೈಸ್. ಐ ವಿಲ್ ಹೆಂಡ್ ದಿಸ್ ವ್ಲಾಗ್ ಯುವರ್ ಓನ್ಲಿ. ನೀವು ನೋಡಿದ್ದೀರಾ ನನ್ನ ಪ್ಯಾಕಿಂಗ್ ಹೇಗಿತ್ತು, ಯಾವುದು ಪ್ಯಾಕಿಂಗ್ ಹಿಂಗೆ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ. ಆ್ಯಂಡ್ ಕಂಪ್ಲೀಟಾಗಿ ಟ್ರೋಲಿಗೆ ನಾನು ಹಾಕಿದಾಗ ನಾಳೆ ಕೂಡ ವ್ಲಾಗ್ ಮಾಡ್ತೀನಿ. ನೆಕ್ಸ್ಟ್ ಹೆಂಗಿದ್ರು ಗೈಸ್ ನಾಳೆನೂ ಹೋಗ್ತಿರೋದು. ಸೂ ಎಕ್ಸೈಟೆಡ್ ಗೊತ್ತಾ. ನಾಳೆ ಈವ್ನಿಂಗ್ ನಮಗೆ ಟ್ರೈನ್ ಇರೋದು. ಮಿಕ್ಕಿದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಇದರಲ್ಲೇ ಬೇಡ ತುಂಬ ಮಾತಾಡೋದು. ಆ್ಯಂಡ್ ಸೊ ಅದ್ರ ಮಾಡ್ಕೊಂಡು ಓಡ್ಬಿಡೋಣ ನಾಳೆ. ನಮ್ಮ ಮೇ ಬಿ ಹರಿಬರಿಯಲ್ಲಿ ಆಗುತ್ತೆ ಅನ್ಸುತ್ತೆ. ಅಪ್ಪಾಜಿಗೆ ಡ್ರಾಪ್ ಮಾಡೋಕ್ಕೆ ಹೇಳಿದ್ದೀನಿ, ಅಪ್ಪಾಜಿ ಡ್ರಾಪ್ ಮಾಡ್ತಾರೆ. ಆ್ಯಂಡ್ ಅಷ್ಟೇ ಗೈಸ್. ದಟ್ಸ್ ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.